ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಸನ್ರೈಸ್ ಆಗೋದು ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾನು ಅಪ್ಪು ಡೈಲಿ ವಾಕಿಂಗ್ ಬರ್ತಾನೆ ಇರ್ತೀವಿ. ಒಂದೊಂದು ಸಾರಿ ನಾನು ಮಿಸ್ ಮಾಡಿದ್ರು ಅವರಂತರೂ ಮಿಸ್ ಮಾಡೋದೇ ಇಲ್ಲ. ನನಗೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ, ಹಾಗಾಗಿ ನಾನು ಹೋಗೋದಿಲ್ಲ. ಮನೆಯಲ್ಲೇ ಎಕ್ಸಸೈಸ್ ಮಾಡಿಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ವಾಕಿಂಗ್ ಮುಗಿಸಿ ಮನೆಗೆ ಬಂದು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಆದರೆ ನಮ್ಮ ಕೆಂಪು ಅಂತರೂ ಬಿಡೋದೇ ಇಲ್ಲ. ಡೈಲಿ ಇದೇ ಕತೆ ಹೇಳ್ದು. ನಾನು ಎಷ್ಟು ಬೈದ್ರೂ ಹೊಡೆದ್ರೂ ಪಾಪ ನನ್ನ ಹತ್ರನೇ ಬರುತ್ತೆ. ಏನು ಮಾಡೋದು, ನನಗೂ ಅವಳಿಗೂ ಆ ಥರ ನಂಟು ಜಾಸ್ತಿ. ನಾನು ಮನೇಲಿ ಒಬ್ಬಳೇ ಇದ್ದಾಗ ಅವಳು ನನ್ನ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವಳಿಗೂ ನಾನು ಬಿಟ್ಟು ಇರೋದಕ್ಕೆ ಆಗೋದೇ ಇಲ್ಲ. ಅಪ್ಪು ಕೆಲಸಕ್ಕೆ ಹೋದರೆ ನನಗೂ ಅವಳನ್ನು ಬಿಟ್ಟು ಇರೋದಕ್ಕೆ ಆಗೋದೇ ಇಲ್ಲ ಅಂತ ಅವಳಿಗೂ ಗೊತ್ತಿದೆ. ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆನೂ ಸ್ಟಾರ್ಟ್ ಮಾಡಿದೆ. ಈ ವಿಡಿಯೋ ಶೂಟ್ ಮಾಡಿದ ದಿವಸ ಸಂಕಷ್ಟಿ ಚತುರ್ಥಿ ಇತ್ತು. ಪ್ರತಿ ತಿಂಗಳು ಚತುರ್ಥಿ ದಿನ ನಾನು ಉಪವಾಸ ಮಾಡ್ತೀನಿ. ನನ್ನ ಹೆಂಡತಿ ಉಪವಾಸ ಮಾಡಿ ಸುಸ್ತಾಗ್ತಾಳೆ ಅಂತ ಅವರೇ ಅಡುಗೆ ಮಾಡ್ತಾಯಿದ್ರು. ಅವ್ರ ಮನೆಯಲ್ಲಿದ್ದರೆ ನನಗೆ ಏನಾದರೂ ಒಂದು ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಬೆಳಗ್ಗೆ ಏನೋ ಅವರೇ ಟಿಫನ್ ಮಾಡಿದರು. ಮಧ್ಯಾಹ್ನ ಸ್ವಲ್ಪ ಸಾಂಬಾರಿತ್ತು, ಅದನ್ನೇ ತಿನ್ಕೊಂಡ್ರು ಪಾಪ. ನೈಟ್ ಆದರೂ ನಾನೇ ಅಡುಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ದೇವರಿಗೆ ನೈವೇದ್ಯಕ್ಕೆ ಅಂತ ಪಾಯಸ ಮಾಡಿದೆ. ಅಪ್ಪುಗೂ ಪಾಯಸ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಮೊದಲಿಗೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲೇ ಹುರ್ಕೊಂಡು, ಹಾಗೆ ಶಾವಿಗೆನೂ ಲೋ ಫ್ಲೇಮ್ನಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ 1/2 ಲೀಟ್ರ್ ಮಿಲ್ಕ್ ಹಾಕಿ, ನಂತರ 1 ಕಪ್ ಶಾವಿಗೆಗೆ 3/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಹಾಗೆ ಫ್ರೈ ಮಾಡಿರುವ ಶಾವಿಗೆನೂ ಹಾಕ್ಕೊಂಡು, ಶಾವಿಗೆ ಸ್ವಲ್ಪ ಬೆಂದ ಮೇಲೆ ಕೊಬ್ಬರಿ ತುರಿ ಹಾಕಬೇಕು. ನಂತರ ಏಲಕ್ಕಿ ಪೌಡ್ರ್ ಆ್ಯಡ್ ಮಾಡಿ, ಕೊನೆಯದಾಗಿ ಡ್ರೈ ಫ್ರೂಟ್ಸ್ ಹಾಕಿದರೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಅಡುಗೆ ಎಲ್ಲ ರೆಡಿ ಮಾಡಿ ಸಂಜೆ ಟೈಮು ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ನಾನು ಅಡುಗೆ ಮಾಡಿದ್ದೇ ಲೇಟ್ ಆಯಿತು. ದೇವಸ್ಥಾನದಲ್ಲಿ 8 ಗಂಟೆಗೆ ಮಹಾಮಂಗಳಾರತಿ ಮಾಡ್ತಾರೆ. ಎಲ್ಲಿ ಮಿಸ್ ಆಗುತ್ತೆ ಅಂದ್ಕೊಂಡು ಹೋದ್ವಿ, ಬಟ್ ಸರಿಯಾದ ಸಮಯಕ್ಕೆ ಹೋದ್ವಿ. ಗಣೇಶನ ಆಶೀರ್ವಾದನೂ ತಗೊಂಡು ಪ್ರಸಾದನೂ ಇಸ್ಕೊಂಡು ಬಂದ್ವಿ. ಹಾಗೆ ಬರ್ತಾ ಬೆಳಗ್ಗೆಗೆ ಮಿಲ್ಕ್ ಬೇಕಿತ್ತು. ಮಿಲ್ಕ್ ಎಲ್ಲ ಅಂದರೆ ನಮ್ಮ ಕೆಂಪು ಜೋರಾಗಿ ಗಲಾಟೆನೇ ಶುರು ಮಾಡಿಬಿಡ್ತಾಳೆ. ಹಾಗಾಗಿ ನೈಟೇ ತೊಗೊಂಡು ಬಂದುಬಿಡ್ತೀವಿ. ಮನೆಯಲ್ಲೂ ಕೂಡ ಟೊಮೊಟೊನೂ ಖಾಲಿ ಆಗಿತ್ತು, ಅದನ್ನು ತೊಗೊಂಡು ಮನೆಗೆ ಬಂದ್ವಿ. ನಾನು ಚಂದ್ರನ್ ನೋಡಿ ವ್ರತನೂ ಕಂಪ್ಲೀಟ್ ಮಾಡಿದೆ. ಇವತ್ತು ನೈಟ್ ಊಟಕ್ಕೆ ಚಪಾತಿ, ಬೆಂಡೆಕಾಯಿ ಪಲ್ಯ ಮತ್ತು ಶಾವಿಗೆ ಪಾಯಸ ಮಾಡಿದ್ದೆ.